ಅವರಿಗೆ ಮಹಾರಾಷ್ಟ್ರದವ್ರಿಗಿಂತೂ ಕರ್ನಾಟಕದವ್ರ ಮೇಲೆ ಭಾಳ ಕಾರಣ ಏನು ಅಂದರೆ ಅವರ ಒಂದು ಪರಮ ಶಿಷ್ಯರಾಗಿರ್ತಕ್ಕಂಥ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಕರ್ನಾಟಕದವರಾಗಿ ಇದರೊಳಗೆ ನಾನು ಸ್ವಲ್ಪ ಅತಿಶಯೋಕ್ತಿ ಹೇಳಲಿಕ್ಕತ್ತಿಲ್ಲ. ಮಹಾರಾಜರ ಕಾಲಕ್ಕೆ ಯಾರಾದರೂ ಕರ್ನಾಟಕದವರು ಹೋದರೆ ಮಹಾರಾಜರು ವಿಶೇಷ ಪ್ರೇಮ ಆದರ ಆತಿಥ್ಯ ತೋರು. ಅವರು ಅಂತಿದ್ದರು, ಇವರು ಬ್ರಹ್ಮಾನಂದರ ಕಡೆಯವರು. ಅಷ್ಟರಿ ನಮ್ದೇನಾದ್ರು ವೈಶಿಷ್ಟ್ಯ ಇದ್ದರೆ ಇನ್ನೂ ಒಂದು ವಿಷಯದಲ್ಲಿ ಅವ್ರಿಗೆ ನಮ್ಮ ಮೇಲೆ ಬಹಳ ಕರ್ನಾಟಕದವ್ರ ಮೇಲೆ ಅಂತ ಮಹಾರಾಜರು ಹುಬ್ಬಳ್ಳಿಗೆ ಬಂದಾಗ ಈಗ ರಾಮದೇವ ಪ್ರತಿಷ್ಠಾಪನಾ ಬಂದಿದ್ರು. ಬಂದಾಗ ಸ್ವತಃ ಬ್ರಹ್ಮಾನಂದ ಮಹಾರಾಜರು ಬಡಿಸ್ಲಿಕ್ಕೆ ಕುಂತಿದ್ರು. ಬ್ರಹ್ಮಾನಂದ ಮಹಾರಾಜರು ಬಡಿಸೋ ಪದ್ಧತಿ ಬೇರೆ, ಬಡಿಸೋರು ಬಹಳ ಪ್ರಕಾರಗಳು. ಅಗದಿ ಹೆಂಗ ಅಂತಂದ್ರೆ ಹಾಕಲೇನ್ರಿ, ಸಾಕೇನ್ರಿ, ಇಲ್ಲಿಂದ ಶುರುವಾತ. ಆಮೇಲೆ ಬೇಕೇನ್ರಿ ಅಂತ ಶುರುವಾತ. ಆಮೇಲೆ ಆಗ್ರಹಗಳಲ್ಲಿಯೂ ಪ್ರಕಾರಗಳು, ಭಿಡೆಗಳಲ್ಲಿಯೂ ಪ್ರಕಾರಗಳು. ಕೆಲವು ಬೆಳಕಿಂಡಿ ಭಿಡೆ ಅಂತ ಗೊತ್ತಾಗಿ, ಬೆಳಕಿಂಡಿ ಭಿಡೆ ಅಂದ್ರೆ ಕೈ ಹಿಂಗ್ ಮಾಡೋದು, ಬೆಳಕಿಂಡಿ ಭಿಡೆ, ಮುಸುಳ ಭಿಡೆ ಒಳಗೆ ಬೇಕಂತಿರ್ತಾರೆ. ಬ್ರಹ್ಮಾನಂದ ಮಹಾರಾಜರು ಕಲ್ಗರ್ಬೋದು ತಗೊಂಡು ಬಂದ್ರೆ ಹಿಂಗೆ ಸರಿಸ್ತಿದ್ದಾರೆ ಮಹಾರಾಜರು. ಮತ್ತು ಮಹಾರಾಜರಿಗೆ ಹುಬ್ಬಳ್ಳಿ ಬಂದಾಗ ಈ ಕರ್ನಾಟಕದವ್ರ ಆಗ್ರಹ ಭಾವ. ಆಹಾ ದದ್ಯಾತ್, ಊಹೂ ದದ್ಯಾತ್, ನ ದದ್ಯಾತ್ ಸಿಂಹಗರ್ಜನೆ ಅಂತದ. ಹಾ 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 ಅಂದ್ರೆ ಹಾಕು, ಅಂದ್ರೆ ಹಾಕ್ಬೇಕು, ಸಾಕ್ರಿ ಅಂದ್ರೆ ಬೇಡ. ಸಿಂಹಗರ್ಜನೆ ಮಾಡಿ ಬಿಡುವುದು. ಇದು ಮಹಾರಾಷ್ಟ್ರದವರಿಗೆ ಗೊತ್ತಿಲ್ಲ. ಅವ್ರು ಪಾಯ್ಜೇಕ ಅಂತ ಹೇಳಿದ್ರು. ನಾನು ಇಲ್ಲ ಮಾಡಿ ಗೊತ್ತಿಲ್ಲ, ಬಜೆ ಆಗುತ್ತೆ. ನಾನು ನೋಡಿಲ್ಲ. ಪಾಯ್ಜೇಕ ಅನ್ನೋದ್ರೆ ಅವರು ಹುರೇಕ ಅಂದ್ರೆ ಸಾಕೇನು ಅಂತ ಕೇಳಿದ್ರು. ನಾವೊಮ್ಮೆ ಪುಣೆಗೆ ಹೋಗಿದ್ವಿ. ಅಲ್ಲಿ ವಾಸುದೇವ ನಿವಾಸ ಇತ್ತು. ಪರೀಕ್ಷಾಕ್ಕೆ ಹೋಗಿದ್ವಿ. 73ನೇ ಸಂಸ್ಕೃತ ಪರೀಕ್ಷಾಕ್ಕೆ 10 ದಿವಸ ಇದ್ವಿ. ಅಲ್ಲಿ ದಿನ ಒಂದು ಪ್ರಕಾರ ಇತ್ತು. ದಿನ ಪಕ್ವಾನ್ ಅಂದ್ರೆ ಅತಿ ಉತ್ತಮ ಮಾಡ್ತಾರೆ, ನಮ್ಗಿಂತ ಚಲೋ ಪಕ್ವಾನ್ ಮಾಡ್ತಾರೆ. ಅದು ಹಾಕೋದು ಇಷ್ಟ. ಅಲ್ಲಿ 10 ದಿವಸ ದಿನ ಒಂದು ಪಕ್ವಾನ್, ಜಿಲೇಬಿ,
ನಮಗದೇ ಒಂದು ಶಬ್ದಕ್ಕೆ ಮರಾಠಿ ಬರ್ತಿದ್ದಿಲ್ಲ ಅವರಿಗೆ 73ನೇ ಇತಿಹಾಸ. ಅವರು ಪುರೇಕ ಅಂತ ನಮಗೇನು ಪುರೇದೇ ಮಾಡಿಲ್ಲ, ಪುರೇಕ ಅಂತ ಯಾಕೆ ಅಂತಾರೆ? ಪುರೇ ಅಂದ್ರೆ ಪುರೇ ಅಂತ ತಗೊಂಡಿದ್ದೀವಿ ನಾವು. ಮತ್ತು ಅವರು ಒಂದೊಂದು ಹಾಕಿ ಪುರೇಕ ಆ ಬಾಗಿಲು ಬಂದು ಒಬ್ಬರು ಹೇಳಿ ಅವ್ರಿಗೆ ಅವರು ಪುರೇಕ ಅಂತ ಸಾಕಿನ ಅಂತ ಅವ್ರು ಬರೋಬ್ಬರಿ ಬಳಸ್ಲಿಕ್ಕೆ ಬಂದಾಗ ನಾವು ನೀರು ಅವರು ಹೇಗೆ ಅದು ರಾಕ್ಷಸ ಇದೆ. ಹುಬ್ಬಳ್ಳಿ ಬಂದಾಗ ಆಗ್ರಹ ಬಹಳ ಮತ್ತು ನಮ್ಮ ಸ್ವಲ್ಪ ಖಾರ ಬಹಳ. ಕರ್ನಾಟಕದ ಅಡಿಗೆ ಸ್ವಲ್ಪ ಖಾರ. ಮಹಾರಾಜರ ಜೊತೆ ತಾತ್ಯಾ ಸಾಹೇಬ್, ಕಾಕಾ ಸಾಹೇಬ್, ಮಾಮಾ ಸಾಹೇಬ್, ರಾವ್ ಸಾಹೇಬ್ ಎಲ್ಲ ಬಂದಿರ್ಬೇಕು. ಅವ್ರಿಗೆ ಸೂಕ್ಷ್ಮ ಅಲ್ಲೆಲ್ಲ ಚಹಾ ತಗೊಂಡು ಏನು ಸಮತ್ತಂದ್ರಿ ತಳ ಪುಡೆ ತೆವಡತ್ತೆ ಅಂದ್ರೆ ತಳ ಮುಚ್ಚುವಷ್ಟು ಚಹಾ ಕೊಡ್ರಿ ಅಂತ ಒಂದು ಹಾಕಿದ ಕೂಡ ತಳ ಮುಚ್ಚಿಬಿಡ್ತಾ ಇದೆ ಕಪ್ಪಿಂದ. ಮೊನ್ನೆ ನಮ್ಮಲ್ಲಿ ಇಷ್ಟಿಷ್ಟ ಕಪ್ಪಿನ ಚಹಾ ಕೊಡ್ಲಿಕ್ಕೆ ಎಂತ ತೋರ್ದಾಗ ಅದು ಉಗತ್ತು ಒಂದು ಕಪ್ನ ಉದ್ದದ ಕಪ್ ತಗೊಂಬಂತ ಹೇಳಿ ನೀರು ಕಪ್ಪಪ್ಪ ಕುಡಿದ ಮೂದ ಹೋಗ್ತದೆ. ಅವಾಗ ಗಾಬರಾದ್ರು ಅವರು. ಮಹಾರಾಜ್ ಹಿಂಗಾದ್ರೆ ನಮ್ದು ಹೆಂಗಿನ ಆಗ್ರಹ ಒಂದು ಖಾರ್ ಒಂದು. आवाज महाराज काय रावसाहेब त्यांना काय तुमचं पोट बिघडवायचं इच्छा आहे का? ನಿಮ್ಮ ಹೊಟ್ಟಿ ಕೆಡಿಸ್ಬೇಕನ್ನೋ ಇಚ್ಛೆ ಅದ ಇದು. ಅವ್ರು ಎಷ್ಟು ಪ್ರೇಮದಿಂದ तुम्ही भगवंताचा प्रसाद म्हणून खावा, काय होणार नाही. ಭಗವಂತನ ಪ್ರಸಾದ ಅಂತ ತಿಳ್ಕೊಂಡು ಊಟ ಮಾಡಿ. ನಾ ಯಾಕೆ ಹೇಳ್ತೀನಿ ಅಂದ್ರೆ ಮಹಾರಾಜರು ಬ್ರಹ್ಮಾನಂದ ಮಹಾರಾಜನ ನಾವು ಒಂದ್ಸಲ ಕೇಳಿದ್ವಿ. ಈಗ ಸದ್ಗುರುಗಳಿಗೆ ಶೋಭಿಸುವಂತಹ ಶಿಷ್ಯರು ಒಬ್ಬರು ಇಬ್ಬರು ಆಗ್ತಾರೆ. महाराजांना शोभे असा एकच शिष्य होऊन गेले ते म्हणजे ब्रह्मानंद महाराजांनी शोभिಸುವಂತ ಒಬ್ಬ ಶಿಷ್ಯ ಒಬ್ಬರಾಗಿ ಹೋದ್ರು ಯಾರು ಬ್ರಹ್ಮಾನಂದ. ಹಿಂಗ ಬೆರ್ಸರ ಕೊಲೆ ಚರ್ಚೆ ಅನ್ನೋದ್ರಾಗ ನಾನು ಕೇಳಿದೆ, ಮತ್ತೆ ನಮ್ಮದೇನು, ನಮಗೆ ನಾವು ಏನಂತ ತಿಳ್ಕೋಬೇಕು. ಅವಾಗ ಬೆರ್ಸರ ಹೇಳಿದ್ರು ಮಹಾರಾಜರನ್ನ ಅವಡೇ ತಸೆ ಆಗಿ ಹೋಗ್ತದೆ, ಮಹಾರಾಜನಿಗೆ ಸೇರುವಂಥವ್ರು ಆಗಲಿಕ್ಕೆ ಇಲ್ಲಿ ಇಂಥ ಒಂದು ಗುಣ, ಇಂಥ ವಿಶಿಷ್ಟವಾದ ಒಂದ ಗುಣ ಇತ್ತು ಅವ್ರು ಸೇರ್ತೀರಂತ ತಿಳಿದ್ವಿ. ಅವ್ರು ಸೇರುವಂಥವು ಅನೇಕ ಗುಣ ಅವಲ್ಲ. महाराज ಹೇಳಿದ್ರು पुष्कळ लोक यावे आणि पुष्कळांना जेवायला वाढावे आणि पुष्कळ लोकांना प्रेम करावे हे मला आवडतं. ಬಹಳಷ್ಟು ಜನರು ಬರಬೇಕು, ಬಹಳಷ್ಟು ಜನರು ಊಟಕ್ಕೆ ಹಾಕಬೇಕು, ತಿನ್ಲಿಕ್ಕೆ ಕೊಡಬೇಕು ಮತ್ತು ಅವ್ರನ್ನ ನಾವು ಪ್ರೇಮ ಮಾಡಬೇಕು ಇನ್ನೊಂದು ಸೇರಿ. ಅದೇ ರೀತಿ ಇನ್ನೂ ಬಹಳಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಮಹಾರಾಜ ಒಂದು ಕಡೆ ಹೇಳಿದ್ರು, ಅದೇನು ನಮಗೆ ಆಗು ಮಾತಲ್ಲ. ನನಗೇನು ಸೇರ್ತದ ಅಂದ್ರೆ ಮಾರುತಿ ಗುಡಿ ಒಳಗೆ ಇರಬೇಕು, ಎಲ್ಲೋ ಒಂದು ಕಡೆ ದುಗುಡದಲ್ಲೇ. ಈಗ ಒಬ್ಬರು ಬಂದಿದ್ರು ಧಾರವಾಡದವ್ರು, ನೀವೊಂದು ಮಾರುತಿ ಮಂದಿರ ಕೊಡ್ಬೇಕಂತ ಮಾಡಿದ್ರು. ಬರ್ತೀನಿ ಅಂತ ಬರ್ತೀನಿ. ಇವತ್ತ ಬರ್ತೀನಿ ಅಲ್ಲಿ ಕಟ್ಟಿದ್ದೆ ಮತ್ತು ಸಂಜೆ ಕೆಂಪನ ಕಲ್ಯಾಣ ಮಟ್ಟದ ಕಾರ್ಯಕ್ರಮ. ಈಗ ನಾಳೆ ಸಂಜೆ ಇದು ಹೋಗೋ ಮುಂದೆ ಗುಡಿ ಬಂದ ಮುಂದೆ ಹೋಗ್ತೀನಿ ಮಾರುತಿ ಗುಡಿ ನಡ್ಕೊಂಡಿದ್ವಿ. ಯಾಕಂದ್ರೆ ಯಾರು ಬಂದು ನಾವು ಇಲ್ಲಿ ಪೂಜಾ ಮಾಡಿ ಈಗ ಜಪ ಮಾಡ್ಕೊಂಡಿರ್ತೀವ್ರಿ, ರಂಗೋಟಿ ಹಾಕೊಂಡು ಬದುಕರಿ ಬೆಳ್ಕೊಂಡಿರ್ತೀವಿ ಅನ್ನೋ ಗುಡಿಗಳು ಬೇಕಲ್ವ. ಮಾಡ್ತಾರೆ ನಮ್ಮ ಕಡೆ ಗುಡಿ ಇಲ್ಲ ಅನ್ನೋಕ್ಕಿಂತ ಮಹಾರಾಜ ಹೇಳಿದ್ರು ಮಾರುತಿ ಗುಡಿಯಾಗಿ ಇರಬೇಕು, ರಂಗೋಟಿ ಹಾಕೊಂಡು ಮಧುಕರಿ ಬೀಳ್ಕೊಂಡು ನಾಮಸ್ಮರಣೆ ಮಾಡ್ಕೊತಿರ್ಬೇಕು. ಹೇ ಮಾಡಕ್ಕೆ ಖೂಬ್ आवडतं.
ಹೆಂಗೋ ಹಂಗೇನು ಅಂದ್ರೆ ಮಹಾರಾಜರಿಗೆ ಅಗ್ನಿ ಸೇರುವಂತಹದ್ದು ಯಾವುದು ನಾಮಸ್ಮರಣೆ. ಹೀಗಾಗಿ ನಮಗೆ ಬಹಳ ಸಂತೋಷ ಅನಿಸ್ತದೆ. ಹುಬ್ಬಳ್ಳಿ ವಿಶೇಷದ ಹುಬ್ಬಳ್ಳಿ ಧಾರವಾಡ ಎಷ್ಟೊಂದು ಯಾವುದ್ಯಾವುದೋ ನಿಮಿತ್ತವಾಗಿ ಇಲ್ಲಿ ನಮ್ಮನ್ನು ಕರೀತಾರೆ. ಅವ್ರು ತಮ್ಮ ಕಾರ್ಯಕ್ರಮದ ಜೊತೆಗೆ ನಮ್ಮನ್ನು ಎಷ್ಟು ಮಂದಿನ ಒಂದು ವಾಟ್ಸಾಪ್ನ ಹಾಕಿಬಿಟ್ರೆ ಸಾಕ್ರಿ 150 ಮಂದಿ ಹಿಡಿದ ಬಿಡುವುದು ನಾವು 100ರಿಂದ 200 ಅವರು ಅಷ್ಟೇ ಉತ್ಸಾಹದಿಂದ ಬಂದರು. महाराजांनी नामस्मरणे अन्नदान भजन आणि भोजन अंतिम महाराज उत्सव म्हणजे भजन आणि भोजन ಅಷ್ಟು ಪ್ರೇಮದಿಂದ ಕರೆದಿರ್ತಾರೆ. ಆದ್ರೆ ಇದನ್ನು ನಾವು ಸಾರ್ಥಕ ಮಾಡ್ಕೋಬೇಕು. ಅವ್ರು ಯಾಕೆ ಪ್ರೀತಿಯಿಂದ ನಮ್ಗೆ ತಿನ್ಲಿಕ್ಕೆ ಹಾಕ್ತಾರೆ, ಉಣ್ಲಿಕ್ಕೆ ಹಾಕ್ತಾರೆ, ಪ್ರೀತಿಯಿಂದ ಕರೀತಾರೆ. ಮತ್ತು ಮಹಾರಾಜರ ಬಗ್ಗೆ ಪಾದುಕಾ ಪೂಜೆ ಮಾಡ್ತಾರೆ, ಇದು ಮಾಡ್ತಾರೆ. ನಾವು ಇಲ್ಲಿ ಬಂದು ಎಲ್ಲೆದ್ದು ಕೂತ್ಕೊಂಡು ರೌಂಡ್ ಆಗಿ ಕೂತ್ಕೊಂಡು ಹರಟಿ ಹೊಡೆದು ಊಟ ಮಾಡಿ ಹೋಗಿ ಅಂದ್ರೆ ಅವ್ರಿಗೆ ಸಿಗ್ತದೆ. ನಮ್ಮದು ನಾವೇ ವೇಸ್ಟ್ ಮಾಡಿ ಕಲ್ಕೊಂಡಂಗೆ. ಇಲ್ಲೇನು ಯಾವುದೂ ನಮ್ಮ ಮನೆ ಉಪಾಧಿ ಇರೋದಿಲ್ಲ. ಹಾಲು ಹೋಗ್ತಾವ ಅರ್ಧಾಕಿ ಒಳಗೆ ಹೋಗ್ಬೇಕು ಅಥವಾ ಮತ್ತೆ ಯಾರೋ ನಮ್ಮನ್ನು ಭೇಟಿಯಾಗಿ ಬಂದು ಅದಕ್ಕೆ ಹೋಗ್ಬೇಕು, ಏನೂ ಉಪಾಧಿ ಅಂತ ಅನುಕೂಲ. ಒಂದು ತಾಸು ಜಪ ಮಾಡಬೇಕು. ಇಲ್ಲಿ ಬಂದು ಸುಮ್ಮನೆ ಇಟ್ಲ ನಾವು ಮಾತಾಡ್ಕೊಂಡು ನಿಂತು ಬಿಟ್ಟಿದ್ದೇವೆ. ಮನ್ಯಾಗಂತೂ ಮುಂಜಾನೆ ಸಂತನಕ ಇದ್ದದ್ದಲ್ಲ ಅದು. महाराजांना शोभेल असे आम्ही नाही होऊ शकतो. महाराजांनी ಸೇರುವಂಥವರಲ್ಲೇ ಆಗಲಿ. ಅಗ್ನಿ ಅದರೊಳಗೆ ಅಗ್ನಿ ಸಾಮಾನ್ಯ ನಮಗೆಲ್ಲರಿಗೂ ಶಕ್ಯವಾಗುವಂಥದ್ದು ಯಾವುದೋ ನಾಮಸ್ಮರಣೆ. ಆದ್ದರಿಂದ ನಾವು ಎಲ್ಲೇ ನಮ್ಮ ಎಲ್ಲೇ ಒಟ್ಟು ನಾವು ಮಹಾರಾಜ ನಿಮಿತ್ತವಾಗಿ ಯಾರ ನಮ್ಮನ್ನು ಕರೆದ ಮಾಡಿದ ಹೋದ್ರ ವ್ಯವಸ್ಥಾ ದೃಷ್ಟಿಯಿಂದ ಅಡ್ಡಾಡ್ತಿರುವಾಗ ಮಾಡೋರು ಮಾಡ್ತಿರೋದು. ಅದು ನಾವು ಖಾಲಿ ಇದ್ದವರು ಸ್ವಸ್ಥ ಕುಟುಂಬ ನಾಮಸ್ಮರಣೆ ಮಾಡಿ ನಮ್ಗೆ ಅಷ್ಟು ಫಾಯ್ದೆ ನೋಡ್ಲಿಲ್ಲ. ಮಾತು ಮುಗಿಯಂಗೇ ಇಲ್ಲ ಆಯುಷ್ಯತ್ತು. ಈ ದೃಷ್ಟಿಯಿಂದಲೂ ಮಹಾರಾಜರ ಕರ್ನಾಟಕದ ಬಗ್ಗೆ ಬಹಳ ತೊಳಿದ್ರು. ನಾವು ಭಾಳ ತಲೆ ಕೆಡಿಸೋದು ಬಹಳಷ್ಟು ವಿಷಯ, ಅದು ಭಾಳ ಸೇರ್ತಿರ್ತೀವಿ. ಮಹಾರಾಷ್ಟ್ರದವ್ರು ಭಾಳ ತಲೆ ಕೆಡಿಸುತ್ತಾರೆ. ನಾ ಅವ್ರ ಬಗ್ಗೆ ಹೇಳಿಕತ್ತೀನಿ ಅಂತಲ್ಲ, ಮಹಾರಾಜ ಹೇಳಿದ ಶಬ್ದವ ನಾ ಹೇಳ್ತೀನಿ. ಇನ್ನು 1 ತಿಂಗಳು ಮುಂದೆ ಹೋಗುದಿದ್ರೆ ಇವತ್ತಿಂದ ಸುಳ್ಳು ಎಲ್ಲ ಚರ್ಚೆ. ಆದ್ದರಿಂದ ನಾವು ಇದೊಂದು 15 ನಿಮಿಷ 1:17 ಆಗಿದೆ, 1:30 ವೈಖರಿ ಜಪ ಮಾಡೋಣ. ಅದಾದ ಬಳಿಕ ಮ್ಯಾಲ ಅಭಿಷೇಕ ಮುಗಿಸ್ಕೊಂಡೆ ಆ ಶಿವಲಿಂಗವನ್ನು ಇಲ್ಲೇ ತೊಗೊಂಡು ಬರ್ತಾರೆ. ಅದ್ರ ಮ್ಯಾಲೆ ಎಲ್ಲರೂ ಕೂಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಇಲ್ಲೇ ಸೇರಿಕೊಂಡು ನಾವೆಲ್ಲರೂ ಸೇರಿ ಅರ್ಥಾತ್ ಏನು ಅಂದ್ರೆ ಬಿಲ್ವಾರ್ಚನೆ, ಮಹಾರಾಜರ ಪಾದುಕೆಗಳಿಗೂ ಬಿಲ್ವಾರ್ಚನೆ, ಶಿವಲಿಂಗಕ್ಕೂ ಬಿಲ್ವಾರ್ಚನೆ. ಮಹಾರಾಜರು ಅಂದ್ರೆ ಬ್ರಹ್ಮನೂ ಹೌದು, ಬ್ರಹ್ಮನೂ ಹೌದು, ವಿಷ್ಣುನೂ ಹೌದು, ಶಿವನೂ ಅಂತ ಒಂದು ಬಿಲ್ವಾರ್ಚನೆ ಮಾಡಿ ಆಮೇಲೆ ನೈವೇದ್ಯ ಆರತಿ ಪ್ರಸಾದ ಆಗ್ತದೆ. ಆದ್ದರಿಂದ ನಮ್ಮ ಕರ್ತವ್ಯ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಇಡೀ ಭಾರತದಲ್ಲಿ ಎಲ್ಲ ಪ್ರಾಂತ್ಯಗಳಲ್ಲಿ ಎಲ್ಲೆಲ್ಲಿ ಮಹಾರಾಜರ ಸಂಪರ್ಕ ಬಂದವನ್ನ ಎಲ್ಲ ಪ್ರಾಂತ್ಯಗಳಲ್ಲಿ ಅನ್ನುವಂಗೆ ಆಗ್ಬೇಕಲ್ಲ. ಏನು ಅಂದ್ರೆ ನೋಡ್ರಿ, ಕರ್ನಾಟಕದವ್ರು ನೋಡ್ರಿ ಒಂದು ಸ್ವಲ್ಪ ಎಷ್ಟು ನಾಮಸ್ಮರಣೆ, ಎಷ್ಟು ಉಪಾಸನೆ, ಎಷ್ಟು ಅನ್ನದಾನ ಮಾಡ್ತಾರೆ ನೋಡಿದೆ ಅಂತ ಅನ್ನೋ ಹಂಗೆ ನಮಗೆ ಹಂಗೆ ನಾವು ನಮ್ಮನ್ನು ನಾವು ಹಂಗೆ ಮಾಡ್ಕೊಳ್ಳಿ ಪ್ರಯತ್ನ ಮಾಡಬೇಕು ನಮ್ಮ ಕರ್ತವ್ಯ. ಆದ್ದರಿಂದ ಈಗ ನಾವು ಹೆಚ್ಚಿಗೆ ಏನು ಹೇಳೋಕ್ಕಿಂತ ವೈಖರಿ ಜಪ ಹೆಂಗೆ ಮಾಡ್ಬೇಕನ್ನೋ ಕಲ್ಪನಾನು ನಿಮ್ಗದ. ಒಂದು ಅರ್ಧ ಮಂದಿ ಒಂದ್ಸಲ ಹೇಳಬೇಕು, ಅರ್ಧ ಮಂದಿ ಮತ್ತೊಂದು ಸಲ ಹೇಳಬೇಕು. ಇದರೊಳಗೆ ಮನಸ್ಸು ತನ್ಮಯ ಆಗ್ತದೆ, ತಲ್ಲೀನ ಆಗ್ತದೆ. ಮನುಷ್ಯನ ನಿಧಾನವಾಗಿ ಆ ಭಗವಂತನ ಬಗ್ಗೆ ಪ್ರೇಮ ಭಕ್ತಿ ನಿರ್ಮಾಣ ಆಗ್ತದೆ. ನಾವು ಶಾಂತವಾಗಿ ಕೂತ್ಕೊಂಡು ನಾಮಸ್ಮರಣೆ ಮಾಡೋದು ಎಷ್ಟು
ಅಗದಿ ಮಹತ್ವದ್ದು ಇದು ಸಹಿತ ಪೂರ್ವಕವಾಗಿ ಅಷ್ಟೇ ಮಹತ್ವದ್ದಿರೋದ್ರಿಂದ ನಾವೆಲ್ಲರೂ ಏನು ಮಾಡೋದಂದ್ರೆ ಮಹಾರಾಜರಿಗೆ ಎಷ್ಟು ಸಂತೋಷ ಆಗ್ತದೆ. ದೇಥೆ ನಾಮ್ ದೇಥೆ ಮಾಧೆ ಪ್ರಾಣ ಸಂಭಾಳಾವಿ ಹಿ ಕೋಣ ಎಲ್ಲಿ ನಾಮದನು ನನ್ನ ಪ್ರಾಣ. ಯಾರ ಮುಖದಲ್ಲಿ ಭಗವಂತ ನಾಮದನು ಅವ್ರ ಬಾಗಿಲ ನಾಯಿ ಜೊತೆ ಒಳ್ಳೆ ಅನ್ಸುತ್ತೆ. ನಾನು ನಿಮ್ಗೆ ಅಗ್ರಿ ಕಳಕಳಿಯಿಂದ ಹೇಳ್ತೀನಿ ನಾಮಸ್ಮರಣೆ ಮಾಡಿ. ನಾನು ನಿಮ್ಮ ಕೈ ಮುಗಿದು ಹೇಳ್ತೀನಿ ನಾಮಸ್ಮರಣೆ ಮಾಡಿ. ನಾನು ನಿಮ್ಮ ಕಾಲು ಬಿದ್ದು ಹೇಳ್ತೀನಿ ನಾಮಸ್ಮರಣೆ. ಇನ್ನು ಇದಕ್ಕಿಂತ ಆ ಮಹಾತ್ಮ ಏನು ಹೆಚ್ಚಿಗೆ ಹೇಳೋದು, ನಮಗೆ ಸೀರಿಯಸ್ನೆಸ್ ಬರೋದು. ನಾನಿನ್ನು ಉಳಿದಿರೋ ಆಯುಷ್ಯದಲ್ಲಿ ಅಗ್ರಿ ನನ್ನ ಜೀವನದಲ್ಲಿ ನಾನು ಪರಮೋಚ್ಚ ಸುಪ್ರೀಂ ವ್ಯಾಲ್ಯೂ ಎದಕ್ಕೆ ಕೊಡಬೇಕು ಅಂತಂದ್ರೆ ನಾಮಸ್ಮರಣೆ. ಉಳಿದ ಪ್ರಪಂಚ ಏನು ನಮ್ಮ ಕೈಯಾಗಿ ಇರಲಿ. ಮಕ್ಕಳ ಮದುವೆ ನಾ ಮಾಡೇ ತೀರ್ತೀನಿ ಅನ್ನೋದಿಲ್ಲ, ಅವ್ರಿಗೆಲ್ಲ ಶಿಕ್ಷಣ ನಾ ಕೊಟ್ಟ ತೀರ್ತೀನಿ ಅನ್ನೋದಿಲ್ಲ. ಮಹಾರಾಜರು ಹೇಳಿದ್ರು ಹೊಟ್ಟೆಗೆ ಹುಟ್ಟಿರೋ ಮಕ್ಕಳು ಯಾಕಾಗೋಲ್ಲ, ಅವ್ರು ನಾವು ಹಿಂಗೆ ಮಾಡ್ತೀವಿ ಅನ್ನೋ ತಂದೆ ತಾಯಿ ಕೈಯಾಗಿಲ್ಲ. ಸುಳ್ಳ ತಲೆ ಕೆಟ್ಟು ಕೊನೆಗೆ ಮಕ್ಕಳು ಇವ್ರು ಮಾತು ಕೇಳಂಗಿಲ್ಲ, ಇವ್ರು ಹತ್ತಿರಂಗಿಲ್ಲ, ಇವ್ರು ದೂರ ಹೋಗಿಬಿಡ್ತಾವೆ. ಆಮೇಲೆ ಮತ್ತೊಂದು ನಮೂನಿ ತಲೆ ಕೆಟ್ಟು ಆಯಿತು ತುಂಬ ಬಿಟ್ಟಿರ್ತಾವೆ. ತಪ್ಪಿದ್ದಲ್ಲ, ಎಷ್ಟು ತಲೆ ಕೆಟ್ಟು. ನಮ್ಮ ಸಮಾಧಾನ ಕಾಯ್ಕೊಳ್ಳೋದು ನೀವು ಬೇಕಾದಷ್ಟು ಹೇಳ್ರಿ, ಬನ್ನಿರಿ ಅವ್ರನ್ನ. ಅದ್ರ ಸಲ ನಮ್ಮ ಸಮಾಧಾನ ಕಳ್ಕೊಂಡ್ಬಿಟ್ಟು ನಮ್ಮ ಬದುಕಿನ ಆರ್ಥಿಕೇನಾಗುತ್ತೆ, ಬದುಕಿಗೆ ಆರ್ಥಿಕೇನಾಗುತ್ತೆ. ನನ್ನ ಸಮಾಧಾನ ಕೆಡಿಸೋದಂತ ಎಷ್ಟು ಹೇಳಿಲ್ಲ. ನಾವು ದಿಲ್ಲಿಗೆ ಹೋದಾಗ ಅಲ್ಲಿ ಡಾಕ್ಟರ್ ಬೆಳೆ ಅಂತ ಮನೆಗೆ ಹೋಗಿದ್ವಿ. ಅವ್ರು ಎಷ್ಟು ಮಾತು ವ್ಯವಹಾರ ಎಷ್ಟು ಸಾಫ್ಟ್ ಅಂತ ನೋಡಿ ಮಹಾರಾಷ್ಟ್ರದವರು. ನಮ್ಮದು ನೋಡ್ಬೇಕು. ಇಲ್ಲಿ ಕರ್ನಾಟಕದವ್ರನ್ನ ಹೇಳ್ತೀನಿ, ಒಂದು ಭೀಮಸೇನ್ ಜೋಶಿ ಗೋಂಡಾವಳಿ ಬಂದಿದ್ರು, ಅವ್ರ ಮಗಾನು ಬಂದಿದ್ದ. ಬೆಳೆಸೋದು ಉಳ್ಕೊಂಡು ಕೊನೆಯಾಗ ಅವ್ರು ಕೊಟ್ಟಿದ್ರು ಉಳ್ಕೊಳ್ಳಿಕ್ಕೆ. ಅವ್ರು ಸ್ನಾನ ಮಾಡಿ ನಮ್ಮದು ಬ್ಯಾಗ್ ಮುಂದೆ ಇಟ್ಕೊಂಡು ಹಣಿಗೆ ತಕ್ಕೊಂಡು ಇಟ್ಕೊಂಡು ಕೂತಿದ್ರು. ಅವ್ರ ಮಗ ಬಂದ, ನಾನು ಅಲ್ಲೇ ನಿಂತಿದ್ದೆ. ಅಪ್ಪ ಹಣಿಗೆ ಕೊಡ ಅಂದ. ಮಗನ ನನ್ನ ಹಣಿಗೆ ನಿಮ್ಗೆ ಯಾಕೆ ಕೊಡಬೇಕು, ಇದು ಕರ್ನಾಟಕದವ್ರ ವ್ಯವಹಾರ ಇದೆ ಅನ್ಕೊಳ್ಳಿ. ಇದ್ದಿಲ್ಲ ಅಂತ ಕೊಡ ಅಂತೀವಿ, ಹಿಡ್ಕೊಂಡು ಕೊಡ್ತೀವಿ ಕೊಡೋಲ್ಲ. ಅಲ್ಲ ತಲೆಯಾಗ ಕೂದ ಸಹಿತ ಹಂಗೆ ಮಾಡ್ತಾರೆ. ಜೋಶಿ ಅಪ್ಪ ಮುಂದೆ ಅವರು ಡಾಕ್ಟರ್ ಭಿಡೆ ಅವ್ರು ನನಗೆ ಏನು ಗೊತ್ತಣ್ಣ, ನಮ್ಮ ಮಗ ರುದ್ರ ಅಂತ ಕೇಳ್ತೀರಿ. ಕೂಡ್ತು ಬಾಗ್ಲ ಬರ್ಬೇಕು ಅವಕಾಶ ಇದೆ. ಅವರು ಬಾಗ್ಲ ತೆಗೆದು ಹುಡುಗ ತೆಗೆದು ಕೂಡಲೇ आपल्याला 5 मिनिट रुद्र म्हणायला वेळ आहे का, मधून केळतात आपण आहे आहे या दत्तांना म्हणून टाकला. ಅನುಕೂಲ ನಾನು ಪಾರ್ಟ್ನರ್ ಕೂತೇನೋ ಒಂದು ಚಂದ ನಮಗೆ ಅದು ಇರಲಿ. ನಮ್ಮಲ್ಲಿ ಖರೆ ಏನಾದರೂ ಒಂದು ಶ್ಲೋಕ ಸ್ತೋತ್ರ ಮಂತ್ರ ಚಂದ ಕಲಿಬೇಕು ಅನ್ನೋ ಹವ್ಯಾಸವೂ ಇಲ್ಲ. ನಾವು 100 ಸ್ತೋತ್ರ ಬರ್ತದೆ, ನಾವು ಆಲೋಚನೆ ಮಾಡಿವಿ. ನಮಗೆ ಏನಾದರೂ ಚಲೋ ಕವಿತೆಗಳನ್ನು ಸ್ತೋತ್ರಗಳನ್ನು ಮಹಿಮದ ಸ್ತೋತ್ರ ಅವ್ರಿಗೆ ಖಲಿ ಅಡ್ಡಿ ಇದು ಇದ್ದಾಗಲೇ ಅದನ್ನ ಇಂದ್ರ ಆಳಂದಿ ಹೋದ ಇಂದ್ರಾಯಣ ದಂಡಿ ಮೇಲೆ ನೋಡಿ ನಾನು ಅನ್ಕೋ ಅಂತ ಸ್ತೋತ್ರ ಬರಬೇಕು. ಅದು ಏನೂ ನಮ್ಗೆ ಇಲ್ಲೇ ಇಲ್ಲ. ನಾವು ಎಷ್ಟು ನೈಟ್ ಇದ್ದಾಗ ಅವಾಗ ಬಾಯ್ಪಾಟ್ ಮಾಡಿರೋ ಕವಿತೆಗಳು ಇವತ್ತಿಗೂ ನಮ್ಮ ನೆನಪು. ಗಳಗಳನೆ ಮುನ್ನದೊಳಗಿದ್ದ ಕರಿಬಳ್ಳಿಗಳನ್ನೆಲ್ಲವನ್ನು ತಿರುಗಿ ತಂದೊಟ್ಟಿ ಮೇಲೆ ಮಂಗಳಮಯ ಕುಮಾರನಂ ಪಟ್ಟಿರಿಸಿ ಕೆಳದೊಳು ಇರುವಗ್ನಿಯಂ ಪಿಡಿದು ನಿಂದು ಬೆಳೆದಲ್ಲಿ ಬೆಳೆ ಹುಟ್ಟಿದಲ್ಲಿ ಹುಟ್ಟೆಂದಿರುಹಲು ಇರುಹಲಾರದೆ ಬಾಯಿಬಿಟ್ಟು ನಟ್ಟಿಗಳು ಪುಟಗ. ಹಿಂಗೆ ಅರ್ಥಾತ್ ಏನು ಅಂದ್ರೆ ಇವತ್ತಿಗೂ ಅಂಥವುಗಳನ್ನೆಲ್ಲ ಬೈಪಾಟ್ ಮಾಡಬೇಕು. ಅನ್ಬೇಕು ಚಂದಕ್ಕೆ ನಾವು ಮಕ್ಕಳು ಹೋದಾಗ ಒಮ್ಮೆ ಅವ್ನು ಹೋಗ್ತಾರೆ, ಅದು ಯಾವುದೋ ಒಂದು ಶ್ಲೋಕ ಅಂತ ಹೋಗ್ತೀರಿ, ಆ ಶ್ಲೋಕ ಅಂತ ಹೋಗ್ತೀರಿ ಅಂತ ಹೇಳ್ತಾರೆ. ಮಕ್ಕಳು ಅವ್ರಿಗೆ ನಾವು ಏನಂತೂ ಆದರೂ ಅವ್ರಿಗೆ ಇರ್ತದೆ. ಆದ್ದರಿಂದ ನಾವು ಏನಾದರೂ ಅಂಥವುಗಳನ್ನು ಅಂದಿಕ್ಕೆ ಅವಾಗ ಅವ್ರು ಅಂದರು ಭಾಳ ಚಂದ ಅಂದ. ಇಷ್ಟಂದ್ರೆ ನಾವು ತಂಬೂರಿ ಮ್ಯಾಲ್ತೈತೆ ಎಷ್ಟು ಚಂದ ಬಿಡ್ತಾರೆ.
ನಿಮ್ಗೆ ಕಲ್ಪನಾ ಇಲ್ಲ ಅಥವಾ ಇರಬಹುದು. ಸ್ವಿಟ್ಜರ್ಲ್ಯಾಂಡ್ದಿಂದ ಒಬ್ಬ ಕೆಳಮಗಳು ಬಂದಿದೆ, ಸ್ವಿಸ್ದಿಂದ. ಆ ಕೆಳಮಗಳು ಅರ್ಥಾತ್ ವೈಲಿನ್ ಮೇಲೆ ಸಾಮವೇದವನ್ನು ಅಭ್ಯಾಸ ಮಾಡಿದ್ರು. ವೈಲಿನ್ ಮೇಲೆ ವೈಲಿನ್ ಬಾರಿಸುವಂಥ ಸಾಮವೇದ. ಅದು ಹಿಂಗೊಂದು ಸ್ಕ್ರೀನ್ ಹಾಕಿ ಅದು ಮುಂದೆ ಕುತ್ಕೊಂಡು ಹಿಂಗೆ ಬಾರಿಸಿ ಕತ್ತು ಅಂದ್ರೆ ಆ ಸ್ಕ್ರೀನ್ ಮೇಲೆ ಸರಸ್ವತಿ ಚಿತ್ರ ಮೂರ್ತಿ. ಅಭ್ಯಾಸ ಮಾಡೋ ಪ್ರವೃತ್ತಿ ಇಲ್ಲ ನಮ್ಮ. ತಿರುಗಿ ಹೋಗಿ ಆ ಕಿವ್ಯಾಗ ಕಿಸ್ಕೊಂಡು ಕೂಡೋದು, ಕೈಯಾಗ ಕಿಸಿದ ಮೊಬೈಲು ಕಿವ್ಯಾಗ ಬಟನ್ ಹಾಡು ತಿಳ್ಕೊಂತ ಕೂಡು. ಇದನ್ನು ಚಲೋ ಪ್ರವಚನ ಏನಾದರೂ ಕೇಳ್ತಾರಪ್ಪ, ಚಲೋದೇನಾದರೂ ಸಾಹಿತ್ಯ ವಾಂಗ್ಮಯ ಕೇಳ್ತಾರೆ, ಅದು ಇಲ್ಲ. ಆದ್ದರಿಂದ ನಾವು ಇದೊಂದು ನಿಮಿಷ ಶ್ರೀರಾಮ ಸಮರ್ಥ. श्रीराम जय राम जय जय राम, 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 श्रीराम जय राम जय जय राम.